ಬಾಗಲಕೋಟೆಯಲ್ಲಿ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಎಚ್.ವೈ. ಮೇಟೆ ಅವರ ಅಕಾಲಿಕ ಮರಣದಿಂದ ತೆರವಾಗಿರುವಂತಹ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು ಕಣದಲ್ಲಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಇಂದ ಎಚ್.ವೈ. ಮೇಟೆ ಅವರ ಪುತ್ರ ಉಮೇಶ್ ಮೇಟೆ ಅವರು ಕಣದಲ್ಲಿದ್ದಾರೆ. ಟಿಕೆಟ್ ಆಯ್ಕೆಗೂ ಮೊದಲು ಕಾಂಗ್ರೆಸ್ ಅಲ್ಲಿ ಗೊಂದಲಗಳು ಇದ್ದಿದ್ದು ನಿಜ. ಆದ್ರೆ ಟಿಕೆಟ್ ಅಂತಿಮ ಆದ ಬಳಿಕ ಇಡೀ ಕುಟುಂಬ ಒಗ್ಗಟ್ಟಾಗಿ ಮೇಟೆ ಅವರ ಪುತ್ರನ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದೆ. ಮತ್ತೊಂದು ಕಡೆ ಚರಂತಿಮಠ ಅವರು 2023ರಲ್ಲಿ ಎಚ್.ವೈ. ಮೇಟೆ ಅವರಿಂದ ಕಡಿಮೆ ಅಂತರದಿಂದ ಸೋತಿದ್ರು. ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇಡೀ ಬಿಜೆಪಿ ಟೀಮ್ ಇಲ್ಲಿ ಮುಖ ಮೂಡಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಬಾಗಲಕೋಟೆಗೆ ಬಂದು ಹೋಗಿದ್ದಾರೆ. ಹಾಗಾದ್ರೆ ಇವತ್ತಿಗೆ ಬಾಗಲಕೋಟೆ ಗ್ರೌಂಡ್ ರಿಪೋರ್ಟ್ ಏನಿದೆ, ಇಲ್ಲಿನ ಮತದಾರ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ ಮತದಾರರ ಹತ್ರನೇ. ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ಬಹಳಷ್ಟು ಜೋರಾಗಿ ಆಗ್ತಾ ಇದೆ. ಒಂದ್ ಕಡೆ ಬಿಸಿಲು ಯಾವ ರೀತಿ ಜಾಸ್ತಿ ಆಗ್ತಾ ಇದೆಯೋ ಅದೇ ರೀತಿ 9ನೇ ತಾರೀಕು ಸಮೀಪದಲ್ಲಿ ಇರೋದ್ರಿಂದ ಎರಡೂ ಪಕ್ಷದ ಮುಖಂಡರುಗಳು ಇಲ್ಲೇ ಬಿಡ್ಬಿಟ್ಟಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಕಾಂಗ್ರೆಸ್ ಅವರು ಮರ್ಸಿ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಅವರು ಕೂಡ ಚರಂತಿಮಠ 2023ರಲ್ಲಿ ಸೋತ್ರು ಅನ್ನುವಂಥದ್ದನ್ನ ಹೇಳ್ಕೊಂಡೇ ಚುನಾವಣೆ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದೇ ಗ್ಯಾರಂಟಿಗಳು ನಮಗೆ ಹೊರೆ ಆಗಿದಾವೆ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರುಗಳು ಗ್ರೌಂಡ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಎಷ್ಟು ಮಟ್ಟಿಗೆ ಜನರು ನೋಡ್ತಾ ಇದ್ದಾರೆ, ಬಾಗಲಕೋಟೆ ಮತದಾರ ಏನ್ ಹೇಳ್ತಾನೆ ಅನ್ನುವಂಥದ್ದನ್ನ ಬಾಗಲಕೋಟೆಯಲ್ಲಿರುವಂತಹ ಜನರನ್ನೇ ಕೇಳಿ ತಿಳ್ಕೋಣ. ಸರ್, ಹೇಗ್ ನಡೀತಾ ಇದೆ ಇಲ್ಲಿ? ಈಗ ಅಂತೂ ಬಿರ್ಸ್ಲಿದ್ದ ಎಲ್ಲಾ ಪ್ರಚಾರ ನಡ್ಲಿಕ್ಕತ್ತಾವ್ರು, ಏನಿಲ್ಲ ನಂಗಿಲ್ಲ. ಆದ್ರ ಎರಡೂ ಪಕ್ಷಗಳು ಬೇರೆ ಪಕ್ಷಗಳು ಏನ್ ಮರ್ತಾವ ಅಂತಂದ್ರ ಬಾಗಲಕೋಟೆ ಏನ್ ಅಭಿವೃದ್ಧಿ ಮಾಡ್ತಾರ ಅನ್ನೋದು ಪ್ರಣಾಳಿಕೆಯಲ್ಲೇ ಹೇಳವಲ್ರು. ಬೇರೆ ಗ್ಯಾರಂಟಿ ಬರ್ತಾರ, ಗ್ಯಾರಂಟಿ ಯೋಜನೆ ಕೊಟ್ಟಿವಿ ನಮಗೂ ಓಟ್ ಹಾಕ್ರಿ ಅಂತಾರ. ಮತ್ತೊಬ್ರು ಇಂದ ಅಭಿವೃದ್ಧಿ ಮಾಡಿವಿ ಈಗ ಓಟ್ ಹಾಕ್ರಿ ಅಂತ. ಈಗ ಬರುವಂತದ್ ಏನದಲ್ಲ, ನಮ್ಮ ಬಾಗಲಕೋಟೆಗೆ ಏನ ಸೌಲಭ್ಯಗಳಿಲ್ಲ, ಏನವ ಅವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಚಿಂತನೆ ಏನೂ ಇಲ್ಲೇ ಇಲ್ಲ. ಇವ್ರನ್ನ ಬೈಯೋದು, ಇವ್ರನ್ನವ್ರ ಬೈಯೋದು, ಇದೇ ಕಾರ್ಯಕ್ರಮ ಆಗಿದೆ ವಿನಃ ಜನರಿಗೆ ಏನು ಒಳ್ಳೇದಾಗತ್ತ ಅಂತ ಅನ್ನೋದು ಹೇಳುವಂತದ್ದು ಏನೂ ಇಲ್ಲೇ ಇಲ್ಲ. ಏನ್ ನಾಯಕರ ಏನ್ ಆಗ್ಬೇಕಾಗಿತ್ತು ಬಾಗಲಕೋಟೆಗೆ? ಭೂಮಿ ಕಳ್ಕೊಂಡಾನ ರೈತ, ಬೀದಿಗೆ ಬಿದ್ದಾನ. ಆಮೇಲೆ ಕೈಯಾಗ ಕೆಲಸ ಇಲ್ಲ, ಟಮ್ ಬೆಲೆ ಜಾಸ್ತಿ ಆಗ್ಯದ. ಆಮೇಲೆ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ಯಾವ. ಇಂಥ ಹೊತ್ತಿನೊಳಗ ಜನರ ಬದುಕನ್ನು ನೋಡ್ಬೇಕು ಮನುಷ್ಯ. ಅದನ್ನ ಪರಿಸ್ಥಿತಿಯನ್ನ ಇದು ಮಾಡಬೇಕಾದ್ರ ಕೆಲಸ ಇಲ್ಲಾರದ ಕೈಗಳಿಗೆ ಮೊದಲು ಕೆಲಸ ಕೊಡುವಂತ ಕಾರ್ಯಕ್ರಮ ಆಗ್ಬೇಕು. ಆಮೇಲೆ ಇವೆಲ್ಲ ನಾ ಗ್ಯಾರಂಟಿ ಕೊಟ್ಟಿನಿ, ಅವರು ಅಭಿವೃದ್ಧಿ ಮಾಡೀನಿ, ಹಂಗ್ ಮಾಡೀನಿ, ಹಿಂಗ್ ಮಾಡೀನಿ, ಕೇಂದ್ರದಾಗ ಮೋದಿ ಹಂಗ್ ಕೆಲಸ ಮಾಡ್ಯಾರ್ರಿ, ಇಲ್ಲ ಅನ್ನಂಗಿಲ್ಲ. ಅವ್ರವ್ರ ಕರ್ತವ್ಯ ಅವ್ರು ಮಾಡ್ಯಾರ. ಇಲ್ಲಿ ಬಾಗಲಕೋಟೆ ಭೂಮಿ ಕಳ್ಕೊಂಡವ್ರಿಗೆ ಏನ್ ಮಾಡ್ಯಾರ, ಏನ್ ಕೆಲಸ ಕೊಟ್ಟಾರ? ಇದರ್ಲಿದ್ದ ಇಲ್ಲಿಗೆ ಬರ್ಬೇಕಾದ್ರೆ 20 ರೂಪಾಯಿ ಟಮ್ಟಮಿಗೆ ತೋತಾರ. ಸರಿಯಾದಂತ ಬಸ್ ಇಲ್ಲ. ನವನಗರಲಿದ್ದ ಇಲ್ಲಿದ ಮತ್ತೊಂದ್ ಕಡೆ ಹೋಗ್ಲಿಕ್ಕೆ ಬಸ್ ಸೌಲಭ್ಯ ಇಲ್ಲ. ಬರೇ ಎಲ್ಲಾನು ಹೆಣ್ಮಕ್ಳ ಹಚ್ಕೋತ್ ಕೂತ್ರ ಗಂಡ್ಮಕ್ಳು ಏನ್ ಮಾಡ್ಬೇಕು, ಎದ್ರೊಳಗೆ ಹತ್ಬೇಕು? ಅದನ್ನ ಹೇಳ್ರಲ್ಲ. ಹಾಗಾದ್ರೆ ಹೆಣ್ಮಕ್ಳು ಫ್ರೀಯಾಗಿ ಕೊಟ್ಟಿದ್ದೆ ತಪ್ಪು ಅಂತೀರಾ? ಬಹಳ ತಪ್ಪು. ಅದನ್ನ ಎಲ್ಲರಿಗೂ ಈಕ್ವಲ್ ಆಗಿ ಕಡಿಮೆ ರೇಟ್ನಾಗ ಅಡ್ಡಾಡಿಸಿದ್ರೆ ಎಲ್ಲಾರು ನೀವು ಸಂತೋಷ ಪಡ್ತಿದ್ರಿ, ನಾವು ಸಂತೋಷ ಪಡ್ತಿದ್ವಲ್ಲ. ಹೆಣ್ಮಕ್ಳನ್ನ ಅಷ್ಟೇ ಸಂತೋಷ ಪಟ್ರೆ ನಾವೇನ್ ಸಂತೋಷ ಪಡ್ಬೇಕು? ಮಹಿಳಾ ಸಬಲೀಕರಣ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ವ್ಯವಹಾರಿಕ ಜ್ಞಾನ ಗೊತ್ತಾಗಬೇಕು. ಹೆಣ್ಮಕ್ಳು ಕೂಡ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೇಕು. ಇಲ್ಲಾಂದ್ರೆ ಬರೀ ಪುರುಷರದ ನಿಮ್ದೇ ದಬ್ಬಾಳಿಕೆ ಆಗ್ಬಿಡುತ್ತೆ. ಎಲ್ಲ ಟೌನ್ಗೆ ಹೋಗ್ತೀನಿ ಅಂದ್ರೆ ನಾನೇ ಹೋಗೋದು, ಅಲ್ಲಿ ಹೋಗ್ತೀನಿ ಅಂದ್ರೂ ನಾನೇ ಹೋಗೋದು, ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂದ್ರೆ ನಾನೇ ಹೋಗೋದು. ನಾ ಏನ್ ಹೇಳಿದೆ, ಎಲ್ಲಾರ್ಗೂ ಸರಿ ಸಮಾನವಾಗಿ ನೋಡ್ತೈತಿ ಗೌರ್ಮೆಂಟ್ ಅಂದ್ಮೇಲೆ ಅವ್ರಿಗೆ ಅರ್ಧ ಕೊಡ್ಲಿ, ಇವ್ರಿಗೆ ಅರ್ಧ ಕೊಡ್ಲಿ. ಕಡಿಮೆ ರೇಟ್ನಾಗಿ ವಸ್ತುನ ಅಡ್ಡಾಡ್ಸಿರಲ್ಲ. ನಾ ಏನು ಅವ್ರಿಗೆ ಅಡ್ಡಾಡ್ಸೋದ್ ಬ್ಯಾಡ ಅಂತಂದಿಲ್ಲ. ಅವ್ರಿಗೂ ಸ್ವಲ್ಪ ಮಾಡ್ರಿ, ನಮಗೂ ಸ್ವಲ್ಪ ಮಾಡ್ರಿ ಅಂತ ನಾ ಕೇಳಿಕತ್ತಿದ್ದೆ. ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂತಹ 5 ಗ್ಯಾರಂಟಿಗಳು, ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಇವ್ಯಾವೂ ಕೂಡ ಜನರಿಗೆ ತಲುಪ್ತಾ ಇಲ್ವಾ? ಯಾರಿಗೂ ಕೂಡ ಇದರಿಂದ ಅನುಕೂಲ ಇಲ್ವಾ? ನೋಡ್ರಿ, ಈಗ ಸ್ತ್ರೀಗೆ 2,000 ರೂಪಾಯಿ ಕೊಡ್ತಾರಲ್ಲ, ಪೂರ್ತಿ ಕಡು ಬಡವರಿಗೆ ಏನದಲ್ಲ, ಅದು ಒಳ್ಳೆ ಕಾರ್ಯಕ್ರಮ, ಇಲ್ಲ ನಂಗಿಲ್ಲ. ಈಗ ಒಬ್ಬ MLAಗ ಈಗ ಏನಾಗ್ಯದ, ಅನುದಾನ ಸಿಗೋದ ಕಡಿಮೆ ಆಗ್ಬಿಟ್ಟಾರ. ಅವ್ರ ಅಲ್ಲಿ ರೊಕ್ಕನ ಅಲ್ಲಿ ತಿಂತಿದ್ರು, ಇಲ್ಲಿ ಕೊಡಾಕತ್ತಾರ.
ಹೌದಾ? ಈಗ ಏನದ ಹರಿದು ಹಂಚುವುದರಿಂದ ಅಭಿವೃದ್ಧಿ ಕಡಿಮೆ ಆಗ್ಯದ ಅನ್ನೋದು ಕರೆಯದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಮಹಿಳೆಯರಿಗೆ ಇದಕ್ಕ ಒಳ್ಳೇದಾಗ್ಯದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನದ ನೋಡು, ಸ್ತ್ರೀಯರು ಅಡ್ಡಾಡೋದ್ರಿಂದ ಗಂಡ್ಮಕ್ಳು ಬಸ್ನಾಗ ಅಡ್ಡಾಡುವಂತ ಪರಿಸ್ಥಿತಿನೂ ಅಲಭ್ಯ ಆಗಿದೆ ಈ ಸದ್ಯ. ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಎಲ್ಲರಿಗೂ ಕೊಡ್ರಿ ಅಂತ ಅನ್ನೋದು. ಈಗ ಮೇಟಿ ಅವರು ಇಲ್ಲಿ ಗೆದ್ದಿದ್ರು, ಚರಂತಿಮಠ ಅವರು ಕೂಡ ಗೆದ್ದಿದ್ರು. ಈಗ ಮೇಟಿ ಅವರ ಅಕಾಲಿಕ ಸಾವನಿಂದ ಬಂದಿರುವಂತಹ ಬೈ ಎಲೆಕ್ಷನ್, ಅವ್ರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಚರಂತಿಮಠ ಅವರು ಹಿಂದೆ ಸೋತಿದ್ರು, ಅವರೇ ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ. ನಿಮಗೆ ಯಾರು ಬೆಸ್ಟ್ ಅನ್ಸುತ್ತೆ? ನಾವು ಬೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಯಾರು ಏನು ಕೆಲಸ ಮಾಡ್ಯಾರ ಏನಿಲ್ಲ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡಿ ಪ್ರತಿಯೊಬ್ಬನು ಇದ್ರೊಳಗ ಮುಖ್ಯವಾಗಿ ಗುಪ್ತ ಮತದಾನ ಅಂತ ಭಾರತೀಯ ಸಂವಿಧಾನದಲ್ಲಿ ಬರೆದದ. ಅದನ್ನ ನೀವು ಪಬ್ಲಿಕ್ನಾಗ ಇವ್ರು ಚಲೋನೋ ಅವ್ರು ಚಲೋನೋ ಅಂತ ಕೇಳೋದಕ್ಕಿಂತ ಎಲ್ಲಾರು ಚಲೋ ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ಯಾರು ಒಳ್ಳೇದ್ ಮಾಡ್ತಾರ ಅನ್ನೋದು ಪೂರ್ತಿ ಮನಗಂಡ ನಾವು ಓಟ್ ಹಾಕ್ಬೇಕು. ಪ್ರಣಾಳಿಕೆ ಒಳಗ ಬಾಗಲಕೋಟೆ ಜನತೆಗೆ ಏನ್ ಒಳ್ಳೇದಾಗ್ತದ ಅನ್ನೋದನ್ನ ಎರಡೂ ಪಕ್ಷ ಸ್ಪಷ್ಟಪಡಿಸಬೇಕು. ಆಮೇಲೆ ಏನ್ ಒಳ್ಳೇದ್ ಮಾಡ್ತಾರ ಅನ್ನೋದು ನೋಡ್ಕೊಂಡು ಓಟ್ ಹಾಕ್ರಿ ಅಂತಂದು ನಮ್ಮ ಬಾಗಲಕೋಟೆ ಜನತೆ ಪರವಾಗಿ ನಾನು ಮನವಿ ಮಾಡ್ಕೋತೀನಿ. 3 ವರ್ಷ MLA ಆಗಿದ್ರು ಮೇಟಿ ಅವರು, ನಿಮ್ಗೆ ಸಂತೃಪ್ತಿ ಇದೆಯಾ? 3 ವರ್ಷ ಇದ್ರು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಈಗ ಅವ್ರಿಗೆ 3 ವರ್ಷನೂ ಹೆಚ್ಚಾಗಿ ಅನಾರೋಗ್ಯದಿಂದ ತುತ್ತಾಗಿದ್ರು. ಅವರು ಮೆಡಿಕಲ್ ಕಾಲೇಜ್ ತಗೊಂಡ್ ಬಂದ್ರು, ಇದನ್ ಮಾಡಿದ್ರು, ಇಲ್ಲ ಅನ್ನಂಗಿಲ್ಲ. ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ರು, ಇಲ್ಲ ಅನ್ನಂಗಿಲ್ಲ. ಅಡಿಗೆಲ್ಲ ಹಾಕಿದ್ರು, ಹೋದ್ರು. ಅದು ಎಂದಾಗ್ತದೋ ಏನಾಗ್ತದೋ, ಮತ್ ಬೇರೆ ಗೌರ್ಮೆಂಟ್ ಬರ್ತದೋ, ಏನ್ ಇದ ಗೌರ್ಮೆಂಟ್ ಇರ್ತದೋ, ಅದು ದೇವ್ರಿಗೆ ಹತ್ತಿದ ಬಾರ. ಆದ್ರೆ ಒಳ್ಳೇದ್ ಮಾಡ್ಬೇಕಂತ ಬರೀ ಅಡಿಕೆಲ್ಲ ಹಾಕೋದು ಹೋಗೋದು ಆಗ್ತದೆ ವಿನ ಪೂರ್ತಿ ಆದಂತ ಕೆಲಸ ಯಾವಾಗ್ಲೂ ಆಗವಲ್ತು. ಅದಕ್ಕ ಏನಪ್ಪಾ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದು ಎಲ್ಲರಿಗೂ ನೌಕರಿ ಬಂತು, ಇದು ಬಂತು ಅಂತಂದ್ರ ಈ ಬೀದಿಯಲ್ಲಿ ಬಿದ್ದಂತ ಭೂಮಿ ಕಳ್ಕೊಂಡಂತ ರೈತರಿಗೆ ಆಯ್ತು, ಮತ್ತೊಬ್ಬರಿಗೆ ಆಯ್ತು, ಕೆಲಸ ಸಿಕ್ಕರೆ ಅಟ್ಲೀಸ್ಟ್ ಜೀವನಾರ ಮಾಡ್ತಾರಲ್ಲ ಅವ್ರು. ಚರಂತಿಮಠ ಅವರು 3 ಬಾರಿ MLA ಆಗಿದ್ರು, ಏನಾದ್ರು ಕೆಲಸ ಮಾಡಿದಾರೆ ಇಲ್ಲಿ? ರೋಡ್ ಮಾಡ್ಯಾರ, ಇವನ್ ಮಾಡ್ಯಾರ. ಅವರು ಮೂಲಭೂತ ಸೌಕರ್ಯಕ್ಕೆ ಅಷ್ಟೇ ಒತ್ತು ಕೊಟ್ರು. ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಕಟ್ಟಿ ಎಲ್ಲಾರನ್ನು ಜೀವಂತ ಇಡುವಂತ ಕಾರ್ಯಕ್ರಮ ಮಾಡಿದ್ರೆ ಬಹಳ ಚಲೋ ಆಗ್ತದ ಅಂತ ನನ್ನ ಅಭಿಪ್ರಾಯ. ಯಾವುದೇ ಪಕ್ಷ ಇರಲಿ, ನಾ ಪಕ್ಷಾತೀತವಾಗಿ ಹೇಳಕತ್ತೀನಿ ವಿನಃ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ.